ಹ್ಯೂಮನ್ ರಿಪ್ರೊಡಕ್ಷನ್. ಇವತ್ತು ಹ್ಯೂಮನ್ಸಲ್ಲಿ ಯಾವ ರೀತಿಯಾಗಿ ರಿಪ್ರೊಡಕ್ಷನ್ ಅಕ್ಕರ್ ಆಗುತ್ತೆ ಅನ್ನೋದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಈ ಒಂದು ಚಾಪ್ಟರಲ್ಲಿ ನಾವು ಯಾವುದೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ಸ್ಟಡಿ ಮಾಡ್ತೀವಿ ಅಂತ ಫಸ್ಟ್ ನೋಡ್ಬಿಡೋಣ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಬಗ್ಗೆ ಸ್ಟಡಿ ಮಾಡ್ತೀವಿ, ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೆಕ್ಸ್ಟ್ ಗೆಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಗ್ಯಾಮೆಟ್ಸ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಮೆನ್ಸ್ಟ್ರುವಲ್ ಸೈಕಲ್, ಫರ್ಟಿಲೈಸೇಷನ್ ಆ್ಯಂಡ್ ಇಂಪ್ಲಾಂಟೇಷನ್, ಪ್ರೆಗ್ನೆನ್ಸಿ, ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಪಾರ್ಚುರೇಷನ್ ಆ್ಯಂಡ್ ಲ್ಯಾಕ್ಟೇಷನ್. ಇದಿಷ್ಟನ್ನು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ಸಲ್ಲಿ ಯಾವ ಟೈಪ್ ಆಫ್ ರಿಪ್ರೊಡಕ್ಷನ್ ಅಕ್ಕರ್ ಆಗುತ್ತೆ ಅಂತ ನೋಡೋದಾದರೆ ಸೆಕ್ಷುಯಲ್ ರಿಪ್ರೊಡಕ್ಷನ್. ಓಕೆ, ಹಾಗೆ ಹ್ಯೂಮನ್ಸ್ ವಿವಿಪೆರಸ್. ನೀವು ವಿವಿಪೆರಸ್ ಮತ್ತು ಓವಿಪೆರಸ್ ಅನ್ನೋ ಒಂದು ವರ್ಡ್ಸ್ಗಳನ್ನು ಕೇಳಿರ್ತೀರ. ಯಾವ ಒಂದು ಅನಿಮಲ್ಸ್ಗಳು ಮೊಟ್ಟೆ ಇಡುತ್ತೆ ಅದನ್ನು ನಾವು ಓವಿಪೆರಸ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ಅನಿಮಲ್ಸ್ ಇನ್ನೊಂದು ಹೊಸ ಆರ್ಗಾನಿಸಮ್ಸಿಗೆ ಬರ್ತ್ ಕೊಡುತ್ತೆ ಅಥವಾ ಜನ್ಮ ಕೊಡುತ್ತೆ ಅದನ್ನು ನಾವು ವಿವಿಪೆರಸ್ ಅಂತ ಹೇಳಿ ಕರಿತೀವಿ. ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಯಾವುದೆಲ್ಲ ಸ್ಟೆಪ್ಸ್ಗಳಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟು ಗೆಮೆಟೋಜೆನಿಸಿಸ್. ಗೆಮೆಟೋಜೆನಿಸಿಸ್ ಅಂತ ಹೇಳಿದರೆ ಫಸ್ಟ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ. ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಫೀಮೇಲ್ ಗ್ಯಾಮೆಟ್ ಎಗ್ ಸೆಲ್ ಅಥವಾ ಓವಮ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಗ್ಯಾಮೆಟ್ ಟ್ರಾನ್ಸ್ಫರ್ ಆಗುತ್ತೆ. ಯೂಶಲಿ ಮೇಲ್ ಗ್ಯಾಮೆಟ್ ಮೊಟೈಲ್ ಆಗಿರುತ್ತೆ, ಅಂದರೆ ಅದು ಮೂವ್ ಆಗುತ್ತೆ. ಫೀಮೇಲ್ ಗ್ಯಾಮೆಟ್ ನಾನ್ ಮೊಟೈಲ್, ಅದು ಮೂವ್ ಆಗೋದಿಲ್ಲ. ನೆಕ್ಸ್ಟು ಫರ್ಟಿಲೈಸೇಷನ್. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆಗುತ್ತೆ. ಫರ್ಟಿಲೈಸೇಷನ್ ಪ್ರೋಸೆಸ್ ಆದಮೇಲೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಡಿವೈಡ್ ಆಗಿ ಬ್ಲಾಸ್ಟೋಸಿಸ್ಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಬ್ಲಾಸ್ಟೋಸಿಸ್ಟ್ ಹೋಗಿ ಯುಟರೈನ್ ವಾಲಿಗೆ ಅಟ್ಯಾಚ್ ಆಗುತ್ತೆ. ಅದನ್ನು ನಾವು ಇಂಪ್ಲಾಂಟೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಗೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ಫೈನಲ್ ಆಗಿ ಬೇಬಿ ಬಾಡಿಯಿಂದ ಡೆಲಿವರ್ ಆಗುತ್ತೆ. ಈ ಒಂದು ಪ್ರೋಸೆಸ್ನ ಪಾರ್ಚುರೇಷನ್ ಅಂತ ಹೇಳಿ ಕರಿತೀವಿ. ಈಗ ಫಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಬಗ್ಗೆ ಸ್ಟಡಿ ಮಾಡೋಣ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಪ್ರೈಮರಿ ಸೆಕ್ಸ್ ಆರ್ಗನ್ ಮತ್ತು ಸೆಕೆಂಡರಿ ಸೆಕ್ಸ್ ಆರ್ಗನ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಟೆಸ್ಟಿಸ್ನ ನಾವು ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಹೇಳಿ ಕರಿತೀವಿ. ಈ ಒಂದು ಟೆಸ್ಟಿಸಿಂದ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಆಂಡ್ರೋಜನ್ ಹಾರ್ಮೋನ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು ಸೆಕೆಂಡರಿ ಸೆಕ್ಸ್ ಆರ್ಗನ್, ಪ್ರಾಸ್ಟೇಟ್, ಸೆಮೈನಲ್ ವೆಸಿಕಲ್, ಯುರೇಥ್ರಲ್ ಗ್ಲ್ಯಾಂಡ್ ಹಾಗೆ ವ್ಯಾಸ್ ಡಿಫರೆನ್ಸ್. ಈ 4 ಸ್ಟ್ರಕ್ಚರ್ಸ್ಗಳನ್ನು ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಇನ್ ಕೇಸ್ ಆಫ್ ಮೇಲ್ ಪ್ರೈಮರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಮತ್ತು ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ರಿಪ್ರೊಡಕ್ಟಿವ್ ಆರ್ಗನ್ ಫಾರ್ಮೇಷನ್ ಆಗೋದು ಮತ್ತು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗೋದು. ಇದನ್ನು ಪ್ರೈಮರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಮೇಲ್ಸಲ್ಲಿ ಫೇಶಿಯಲ್ ಹೇರ್ ಡೆವಲಪ್ ಆಗೋದು ಮತ್ತು ವಾಯ್ಸ್ ಡೀಪ್ ಆಗೋದು, ಇದನ್ನು ನಾವು ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಇನ್ ಕೇಸ್ ಆಫ್ ಫೀಮೇಲ್ಸ್ ಮ್ಯಾಮರಿ ಗ್ಲ್ಯಾಂಡ್ ಡೆವಲಪ್ ಆಗೋದಿರ್ಬೋದು, ಪ್ಯೂಬಿಕ್ ಹೇರ್ ಡೆವಲಪ್ ಆಗೋದು, ಇದನ್ನು ನಾವು ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇನ್ ಕೇಸ್ ಆಫ್ ಫೀಮೇಲ್ಸಲ್ಲೂ ಕೂಡ ಪ್ರೈಮರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಸೇಮ್ ಇರುತ್ತೆ. ರಿಪ್ರೊಡಕ್ಟಿವ್ ಆರ್ಗನ್ಸ್ ಡೆವಲಪ್ ಆಗೋದು ಹಾಗೆ ಗೆಮೆಟ್ಸ್ ಫಾರ್ಮೇಷನ್ ಆಗೋದು. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಬಗ್ಗೆ ಇವಾಗ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪೆಲ್ವಿಕ್ ರೀಜನಲ್ಲಿ ಪ್ರೆಸೆಂಟ್ ಇರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯಾವುದೆಲ್ಲ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದರೆ ಪೇರ್ ಆಫ್ ಟೆಸ್ಟಿಸ್ ಇರುತ್ತೆ, ಅಸೆಸರಿ ಡಕ್ಟ್ಸ್, ಅಸೆಸರಿ ಗ್ಲ್ಯಾಂಡ್ಸ್ ಮತ್ತು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಪ್ರೆಸೆಂಟ್ ಇರುತ್ತೆ. ಈಗ ಇದನ್ನು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಸ್ಕ್ರಾಟಮ್. ಸೊ ಫಸ್ಟ್ ಸ್ಕ್ರಾಟಮ್ನ ಬಗ್ಗೆ ಸ್ಟಡಿ ಮಾಡೋಣ. ಟೆಸ್ಟಿಸ್ ಅಬ್ಡಮಿನಲ್ ಕ್ಯಾವಿಟಿಯ ಹೊರಗಡೆ ಇರುತ್ತೆ, ಹಾಗೆ ಇನ್ಸೈಡ್ ಸ್ಕ್ರಾಟಮ್ನ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಈ ಒಂದು ಸ್ಕ್ರಾಟಮ್ ಅಬ್ಡಮನ್ ಅಥವಾ ಪೆಲ್ವಿಕ್ ರೀಜನಿಗೆ ಇಂಗ್ಯುನಲ್ ಕ್ಯಾನಲ್ನ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಹಾಗೆ ಸ್ಪರ್ಮ್ಯಾಟಿಕ್ ಕಾರ್ಡ್ ಈ ಒಂದು ಇಂಗ್ಯುನಲ್ ಕ್ಯಾನಲ್ನ ಮುಖಾಂತರ ಪಾಸ್ ಆಗುತ್ತೆ. ಸ್ಪರ್ಮ್ಯಾಟಿಕ್ ಕಾರ್ಡ್ ಅಂತ ಹೇಳಿದ್ರೆ ಬ್ಲಡ್ ವೆಸಲ್, ಆರ್ಟ್ರಿ ಮತ್ತು ನರ್ವ್ಸ್ಗಳು. ಟೆಸ್ಟಿಸಿಗೆ ಈ ಒಂದು ಸ್ಪರ್ಮ್ಯಾಟಿಕ್ ಕಾರ್ಡ್ನ ಮುಖಾಂತರ ನರ್ವ್ಸ್ ಆಗಿರ್ಬೋದು, ಆರ್ಟರಿ ಎಲ್ಲ ಸಪ್ಲೈ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಇಂಗ್ಯುನಲ್ ಕ್ಯಾನಲ್ನ ಅಬ್ಸರ್ವ್ ಮಾಡ್ಬೋದು. ಈ ಒಂದು ಇಂಗ್ಯುನಲ್ ಕ್ಯಾನಲ್ನ ಮುಖಾಂತರ ಟೆಸ್ಟಿಸ್ ಅಬ್ಡಮನ್ ಅಥವಾ ಪೆಲ್ವಿಕ್ ರೀಜನಿಗೆ ಕನೆಕ್ಟ್ ಆಗಿರುತ್ತೆ. ಟೆಸ್ಟಿಸ್ ಆ್ಯಂಡ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಈಗ ಫಸ್ಟು ಟೆಸ್ಟಿಸ್ನ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಣ. ಟೆಸ್ಟಿಸ್ ಓವಲ್ ಶೇಪಲ್ಲಿ ಇರುತ್ತೆ. ಇದರ ಒಂದು ಲೆಂತ್ 4 to 5 ಸೆಂಟಿಮೀಟರ್ ಇರುತ್ತೆ. ವಿಡ್ತ್ 2 to 3 ಸೆಂಟಿಮೀಟರ್ಸ್ ಇರುತ್ತೆ. ಟೆಸ್ಟಿಸ್ 3 ಲೇಯರ್ಸಿಂದ ಕವರ್ ಆಗಿರುತ್ತೆ. ಟ್ಯುನಿಕಾ ವೆಜಿನಾಲಿಸ್, ಟ್ಯುನಿಕಾ ಆಲ್ಬ್ಯುಜಿನಿಯಾ ಮತ್ತು ಟ್ಯುನಿಕಾ ವ್ಯಾಸ್ಕ್ಯುಲೋಸಾ. ಟ್ಯುನಿಕಾ ವೆಜಿನಾಲಿಸ್ ಬಂದು ಔಟರ್ ಲೇಯರ್, ಟ್ಯುನಿಕಾ ಆಲ್ಬ್ಯುಜಿನಿಯಾ ಮಿಡಲ್ ಲೇಯರ್, ಹಾಗೆ ಟ್ಯುನಿಕಾ ವ್ಯಾಸ್ಕ್ಯುಲೋಸಾ ಇನ್ನರ್ ಮೋಸ್ಟ್ ಲೇಯರ್.
ಟೆಸ್ಟಿಸ್ನ ಒಳಗಡೆ 250 ಕಂಪಾರ್ಟ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಒಂದು ಲಾಬ್ಯೂಲಲ್ಲಿ 2-3 ಕಾಯಿಲಿಡ್ ಸ್ಟ್ರಕ್ಚರ್ ಇರುತ್ತೆ. ಅದನ್ನು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಹೇಳಿ ಕರಿತೀವಿ. ಸೊ ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇದು ಕಂಪಾರ್ಟ್ಮೆಂಟ್ಸ್. ಓಕೆ, ಈ ರೀತಿಯಾಗಿ 250 ಕಂಪಾರ್ಟ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇದನ್ನು ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಒಂದು ಲಾಬ್ಯೂಲ್ನ ಒಳಗಡೆ 2-3 ಕಾಯಿಲಿಡ್ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಒಂದು ಕಾಯಿಲಿಡ್ ಸ್ಟ್ರಕ್ಚರ್ಸ್ಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಒಂದು ಕಾಯಿಲಿಡ್ ಸ್ಟ್ರಕ್ಚರ್ಸ್ನ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ 2 ರೀತಿಯಾದಂಥ ಒಂದು ಸೆಲ್ಸಿಂದ ಲೈನ್ಡ್ ಆಗಿರುತ್ತೆ. ಒಂದು ಮೇಲ್ ಜರ್ಮ್ ಸೆಲ್ಸ್ ಸ್ಪರ್ಮಟಗೋನಿಯಾ ಮತ್ತು ಇನ್ನೊಂದು ಸರ್ಟೋಲಿ ಸೆಲ್ಸ್. ಸೊ ಇದು ಸ್ಪರ್ಮಟಗೋನಿಯಾ, ಮೇಲ್ ಜರ್ಮ್ ಸೆಲ್, ಹಾಗೆ ಇದು ಸರ್ಟೋಲಿ ಸೆಲ್. ಈ ಒಂದು ಸ್ಪರ್ಮಟಗೋನಿಯಾ ಸ್ಪರ್ಮ್ ಸೆಲ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಸರ್ಟೋಲಿ ಸೆಲ್ಸ್ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡುತ್ತೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಹೊರಗಡೆ ಸ್ಪೇಸ್ ಇರುತ್ತೆ. ಅದನ್ನು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಮತ್ತು ಲೇಡಿಕ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಲೇಡಿಕ್ ಸೆಲ್ಸ್ ಟೆಸ್ಟಿಕ್ಯುಲರ್ ಹಾರ್ಮೋನ್ ಆಂಡ್ರೋಜನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ಈ ಒಂದು ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಸೆಮಿನಿಫೆರಸ್ ಟ್ಯೂಬ್ಯೂಲ್. ಇದರ ಒಂದು ಹೊರಗಡೆ ಏನು ಸ್ಪೇಸ್ ಇದೆ ಇದನ್ನು ನಾವು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಮತ್ತು ಲೇಡಿಕ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಒಂದು ಲೇಡಿಕ್ ಸೆಲ್ಸ್ ಆಂಡ್ರೋಜನ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಇದು ಟೆಸ್ಟಿಸ್ನ ಕ್ರಾಸ್ ಸೆಕ್ಷನ್. ಟೆಸ್ಟಿಸ್ನ ಕ್ರಾಸ್ ಸೆಕ್ಷನ್ ತೆಗೆದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಟೆಸ್ಟಿಸ್ನ ಒಳಗಡೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಮತ್ತು ಲೇಡಿಕ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಝೂಮ್ ಮಾಡಿ ನೋಡಿದಾಗ ಅದು ಈ ರೀತಿಯಾಗಿ ಕಾಣಿಸುತ್ತೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ನ ಮತ್ತೆ ಝೂಮ್ ಮಾಡಿ ನೋಡಿದಾಗ ಸ್ಪರ್ಮೆಟಗೋನಿಯಾ ಮತ್ತು ಸರ್ಟೋಲಿ ಸೆಲ್ಸ್ಗಳು ಕ್ಲಿಯರ್ ಆಗಿ ಕಾಣಿಸುತ್ತೆ. ಮೇಲ್ ಆಕ್ಸೆಸರಿ ಡಕ್ಟ್ಸಲ್ಲಿ ರೀಟೆ ಟೆಸ್ಟಿಸ್, ವ್ಯಾಸ ಎಫೆರೆನ್ಷಿಯಾ ಮತ್ತು ಎಪಿಡಿಡಮಿಸ್, ವ್ಯಾಸ ಡಿಫರೆನ್ಸ್ 4 ಸ್ಟ್ರಕ್ಚರ್ಸ್ಗಳು ಬರುತ್ತೆ. ಈ ಒಂದು ಮೇಲ್ ಆಕ್ಸೆಸರಿ ಡಕ್ಟ್ಸ್ನ ಮೇನ್ ಫಂಕ್ಷನ್ ಏನು ಅಂತ ನೋಡೋದಾದ್ರೆ ಇದು ಸ್ಪರ್ಮ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳು ರೀಟೆ ಟೆಸ್ಟಿಸ್ನ ಮುಖಾಂತರ ವ್ಯಾಸ ಎಫೆರೆನ್ಷಿಯಾ ಆಗಿ ಓಪನ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇದೆ, ನೆಕ್ಸ್ಟು ರೀಟೆ ಟೆಸ್ಟಿಸ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿದೆ. ರೀಟೆ ಟೆಸ್ಟಿಸ್ ನೆಕ್ಸ್ಟು ವ್ಯಾಸ ಎಫೆರೆನ್ಷಿಯಾ ಅನ್ನೋ ಒಂದು ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ನೆಕ್ಸ್ಟು ಈ ಒಂದು ವ್ಯಾಸ ಎಫೆರೆನ್ಷಿಯಾ ಎಪಿಡಿಡಮಿಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಎಪಿಡಿಡಮಿಸ್ ವ್ಯಾಸ ಡಿಫರೆನ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಎಪಿಡಿಡಮಿಸ್ 3 ರೀಜನ್ಸ್ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಕ್ಯಾಪ್ಯೂಟ್ ಎಪಿಡಿಡಮಿಸ್, ಕಾರ್ಪಸ್ ಎಪಿಡಿಡಮಿಸ್ ಮತ್ತು ಕಾಡಾ ಎಪಿಡಿಡಮಿಸ್. ಈಗ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಥವಾ ಪೆನಿಸ್ನ ಬಗ್ಗೆ ಸ್ಟಡಿ ಮಾಡೋಣ. ಇದನ್ನು ಮೇಲ್ ಕಾಪ್ಯುಲೇಟರಿ ಆರ್ಗನ್ ಅಂತ ಹೇಳಿ ಕರೀತಾರೆ. ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಸ್ಪರ್ಮ್ಸ್ನ ಡೆಲಿವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಇದನ್ನು ಕಾಪ್ಯುಲೇಟರಿ ಆರ್ಗನ್ ಅಂತ ಹೇಳಿ ಕರೀತಾರೆ. ಹಾಗೆ ಇದು ರಿಪ್ರೊಡಕ್ಟಿವ್ ಆರ್ಗನ್ ಮತ್ತು ಯುರೆನಲ್ ಡಕ್ಟ್ 2 ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ. ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಸ್ಪರ್ಮ್ಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಯೂರಿನಲ್ ಡಕ್ಟ್ ಆಗಿ ಯೂರಿನ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಎಕ್ಸ್ಟರ್ನಲ್ ಜೆನಿಟೇಲಿಯಾದಲ್ಲಿ 3 ಸಿಲಿಂಡ್ರಿಕಲ್ ಮಾಸ್ ಆಫ್ ಎರೆಕ್ಟೈಲ್ ಟಿಶ್ಯೂಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾವುದು ಅಂತ ನೋಡೋದಾದರೆ ಕಾರ್ಪೋರಾ ಕ್ಯಾವರ್ನೋಸಾ ಮತ್ತು ಕಾರ್ಪಸ್ ಸ್ಪಾಂಜಿಯೋಸಮ್. 2 ಕಾರ್ಪೋರಾ ಕ್ಯಾವರ್ನೋಸಾ ಟಿಶ್ಯೂಸ್ ಪ್ರೆಸೆಂಟ್ ಇರುತ್ತೆ. 1 ಕಾರ್ಪಸ್ ಸ್ಪಾಂಜಿಯೋಸಮ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ಎರೆಕ್ಟೈಲ್ ಟಿಶ್ಯೂಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. 2 ಕಾರ್ಪೋರಾ ಕ್ಯಾವರ್ನೋಸಾ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ಇದು 1 ಟಿಶ್ಯೂ, ಹಾಗೆ ಇದು ಇನ್ನೊಂದು ಟಿಶ್ಯೂ. 1 ಕಾರ್ಪಸ್ ಸ್ಪಾಂಜಿಯೋಸಮ್ ಪ್ರೆಸೆಂಟ್ ಇರುತ್ತೆ. ಸೊ ಇದು ಕಾರ್ಪಸ್ ಸ್ಪಾಂಜಿಯೋಸಮ್ ಯುರೇತ್ರಾನ ಸರೌಂಡ್ ಮಾಡಿರುತ್ತೆ. ಈಗ ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಇದರಲ್ಲಿ 3 ಡಿಫರೆಂಟ್ ಸ್ಟ್ರಕ್ಚರ್ಸ್ ಬರುತ್ತೆ. ಸೆಮೈನಲ್ ವೆಸಿಕಲ್, ಪ್ರಾಸ್ಟೇಟ್ ಗ್ಲ್ಯಾಂಡ್ ಮತ್ತು ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್. ಈ ಒಂದು ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್ಗಳ ಫಂಕ್ಷನ್ ಏನು ಅಂತ ನೋಡೋದಾದ್ರೆ ಇದು ಕೆಲವು ಸೆಕ್ರೀಷನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಸ್ಟ್ರಕ್ಚರ್ ಯಾವ ಒಂದು ಸೆಕ್ರೀಷನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ 1 by 1 ನೋಡ್ತಾ ಹೋಗೋಣ. ಫಸ್ಟು ಸೆಮಿನಲ್ ವೆಸಿಕಲ್. ಈ ಒಂದು ಸೆಮಿನಲ್ ವೆಸಿಕಲ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಬ್ಲಾಡರ್ನ ಹಿಂದಿನ ರೀಜನಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ವ್ಯಾಸ ಡಿಫರೆನ್ಷಿಯಾ ಜೊತೆ ಸೇರಿಕೊಂಡು ಇಜಾಕ್ಯುಲೇಷನ್ ಡಕ್ಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೆಮೈನಲ್ ವೆಸಿಕಲ್ ಆಲ್ಕಲಿನ್ ಸೆಕ್ರೇಷನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸೆಮೆನಲ್ಲಿ 60 to 70% ಅಷ್ಟು ವಾಲ್ಯೂಮ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಯಾಕ್ ಲೈಕ್ ಸೆಮೆನಲ್ ವೆಸಿಕಲ್ ಏನಿದೆ ಇದು ವ್ಯಾಸ್ ಡಿಫರೆನ್ಸ್ ಜೊತೆ ಸೇರಿಕೊಂಡು ಇಜಾಕ್ಯುಲೇಟರಿ ಡಕ್ಟ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಈ ಒಂದು ಇಜಾಕ್ಯುಲೇಟರಿ ಡಕ್ಟ್ ಯುರೇತ್ರಾದಲ್ಲಿ ಓಪನ್ ಆಗಿದೆ. ಈ ಒಂದು ಸೆಮೈನಲ್ ಫ್ಲೂಯಿಡ್ನ pH 7.4 ಇರುತ್ತೆ. ಸೆಮೈನಲ್ ಫ್ಲೂಯಿಡಲ್ಲಿ ಫ್ರಕ್ಟೋಸ್, ಪ್ರಾಸ್ಟಾಗ್ಲ್ಯಾಂಡಿನ್ ಹಾಗೆ ಕ್ಲಾಟಿಂಗ್ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಫ್ರಕ್ಟೋಸ್ ಸ್ಪರ್ಮ್ಸಿಗೆ ಎನರ್ಜಿನ ಕೊಡುತ್ತೆ. ಪ್ರಾಸ್ಟಾಗ್ಲ್ಯಾಂಡಿನ್ ಯುಟೆರೈನ್ ಕಾಂಟ್ರಾಕ್ಷನ್ನ ಇನಿಷಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಸ್ಟೇಟ್ ಗ್ಲ್ಯಾಂಡ್. ಈ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಆಲ್ಕಲೈನ್ ಮಿಲ್ಕಿ ಫ್ಲೂಯಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಆಲ್ಕಲೈನ್ ಮಿಲ್ಕಿ ಫ್ಲೂಯಿಡ್ ಸೆಮೆನ್ನಲ್ಲಿ 20 to 30% ಅಷ್ಟು ವಾಲ್ಯೂಮ್ ಪ್ರೆಸೆಂಟ್ ಇರುತ್ತೆ.
ಹಾಗೆ ಇದರ ಒಂದು ಸೆಕ್ರೇಷನಲ್ಲಿ ಸಿಟ್ರಿಕ್ ಆಸಿಡ್, ಎನ್ಸೈಮ್ಸ್ ಮತ್ತು ಪ್ರೋಸ್ಟಾಗ್ಲಾಂಡಿನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸಿಟ್ರಿಕ್ ಆಸಿಡ್ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡುತ್ತೆ. ಆಸಿಡ್ ಫಾಸ್ಫಟೇಸ್ ಮತ್ತು ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಪ್ರೋಸ್ಟಾಗ್ಲಾಂಡಿನ್ ಸ್ಪರ್ಮ್ಸ್ಗಳು ಸ್ವಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಅಥವಾ ಕಾಪರ್ಸ್ ಗ್ಲ್ಯಾಂಡ್. ಇದರ ಒಂದು ಡಕ್ಟ್ ಯುರೇಥ್ರಾಗೆ ಓಪನ್ ಆಗಿರುತ್ತೆ. ಈ ಒಂದು ಬಲ್ಬೋ ಯುರೇಥ್ರಲ್ ಗ್ಲ್ಯಾಂಡ್ ಆಲ್ಕಲೈನ್ ಫ್ಲೂಯಿಡ್ನ ಸೆಕ್ರೀಟ್ ಮಾಡುತ್ತೆ. ಈ ಒಂದು ಆಲ್ಕಲೈನ್ ಫ್ಲೂಯಿಡ್ ಯುರೇಥ್ರಾದೊಳಗಡೆ ಇರುವಂತಹ ಒಂದು ಯೂರಿನ್ನ ಆಸಿಡಿಟಿನ ನ್ಯೂಟ್ರಲೈಸ್ ಮಾಡುತ್ತೆ. ಹಾಗೆ ಇದು ಮ್ಯೂಕಸ್ನ ಸೆಕ್ರೀಟ್ ಮಾಡುತ್ತೆ. ಇದು ಪೆನಿಸ್ನ ಲ್ಯುಬ್ರಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಸೆಮೆನ್, ಕಲೆಕ್ಷನ್ ಆಫ್ ಸೆಕ್ರೀಷನ್ಸ್ ಫ್ರಮ್ ಸೆಮೈನಲ್ ವೆಸಿಕಲ್ಸ್, ಪ್ರಾಸ್ಟೇಟ್ ಗ್ಲ್ಯಾಂಡ್, ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಆ್ಯಂಡ್ ಸ್ಪರ್ಮ್ಸ್ ಫ್ರಮ್ ಟೆಸ್ಟೀಸ್ ಈಸ್ ಕಲೆಕ್ಟಿವ್ಲಿ ಕಾಲ್ಡ್ ಸೆಮೆನ್. ಸೆಮೆನ್ ಅಂತ ಹೇಳಿದ್ರೆ ಸೆಮೈನಲ್ ವೆಸಿಕಲ್ ಆಗಿರ್ಬೋದು, ಪ್ರಾಸ್ಟೇಟ್ ಗ್ಲ್ಯಾಂಡ್, ಬಲ್ಬೋಯುರೇಥ್ರಲ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುವಂತಹ ಒಂದು ಸೆಕ್ರೀಷನ್, ಹಾಗೆ ಅದರ ಜೊತೆ ಟೆಸ್ಟೀಸಿಂದ ಪ್ರೊಡ್ಯೂಸ್ ಆಗುವಂತಹ ಒಂದು ಸ್ಪರ್ಮ್ಸ್, ಇದನ್ನೆಲ್ಲ ಸೇರಿಸಿ ನಾವು ಸೆಮೆನ್ ಅಂತ ಹೇಳಿ ಕರಿತೀವಿ. ಈ ಒಂದು ಸೆಮೆನ್ ಪೆನಿಸಿಂದ ಇಜಾಕ್ಯುಲೇಷನ್ ಟೈಮಲ್ಲಿ ಇಜಾಕ್ಯುಲೇಟ್ ಆಗುತ್ತೆ. ಸೆಮೆನಲ್ಲಿ 200 to 300 ಮಿಲಿಯನ್ ಆಫ್ ಸ್ಪರ್ಮ್ಸ್ಗಳು ಪ್ರೆಸೆಂಟ್ ಇರುತ್ತೆ.